ಅತ್ಯಂತ ಕಡಿಮೆ ಫೀಸ್ನಲ್ಲಿ ನಿಮ್ಮ ಮಗು PUC ಎಜುಕೇಷನ್ ಅಥವಾ ಡಿಗ್ರಿ ಎಜುಕೇಷನ್ ಮಾಡಬೇಕು ಅಂತ ಹೇಳಿದ್ರೆ ನೀವು JS ಪ್ರೀ ಯೂನಿವರ್ಸಿಟಿ ಕಾಲೇಜ್ಗೆ ಬರಬಹುದು. ಡಿಗ್ರಿ ಕಾಲೇಜು ಇದೆ, PUನೂ ಇದೆ. ಸುಮಾರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈಗ 1400 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. SSLCಯಲ್ಲಿ ಉದಾಹರಣೆಗೆ 50-55% ತೆಗೆದ್ರು ಅವರನ್ನು ನಾವು ಸೇರಿಸ್ಕೊಳ್ತೇವೆ. ಇದೆಲ್ಲ ಕಳೆದ ಒಂದು ವರ್ಷದ ರ್ಯಾಂಕ್ಗಳ ಪಟ್ಟಿ, ರಾಜ್ಯ ಮಟ್ಟದಲ್ಲಿ ಎಷ್ಟು ರ್ಯಾಂಕ್ ಬಂದಿದೆ, ಇದೆಲ್ಲ ಡಿಸ್ಟಿಂಕ್ಷನ್ ಪಡೆದ ವಿದ್ಯಾರ್ಥಿಗಳು. ಇಲ್ಲಿ ಒಂದು ನಾವು ಕಾಲೇಜ್ ಶುರು ಮಾಡುವಾಗ ನಾವು ಒಂದು ಕರಾವಳಿ ಭಾಗದ ಒಂದು ಎಜುಕೇಶನ್ ಸಿಸ್ಟಮ್ನ ಇಲ್ಲಿ ನಾವು ಅದನ್ನ ಅಳವಡಿಸ್ಬೇಕು. ಇಲ್ಲಿನ ಈ ಭಾಗದ ಬೆಂಗಳೂರಿನ ಭಾಗದ ಮಕ್ಕಳಿಗೆ ಆ ಕರಾವಳಿಯ ಒಂದು ಎಜುಕೇಶನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಕೇವಲ ತರಗತಿಯಲ್ಲಿ ಕೂಡ ಹಾಕಿ ಪಾಠ ಮಾಡೋದಲ್ಲ, ಬದಲಾಗಿ ಅವರ ಸಂಪೂರ್ಣ ವ್ಯಕ್ತಿತ್ವ ವಿಕಸನ ಮಾಡಲಿಕ್ಕೆ ಅವರಿಗೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಆಟೋಟದಲ್ಲಿ, ಪಂದ್ಯಾಟಗಳಲ್ಲಿ ಭಾಗವಹಿಸತಕ್ಕಂಥ ಚಟುವಟಿಕೆಗಳನ್ನು ಅವರಿಗೆ ಆಯೋಜಿಸ್ತೇವೆ. Here in this college, you'll not only have cultural activities but everything over here. You can have all the cultural activities including yoga day, sports day, annual day. All of these are really fascinating. They give us opportunities to each and every student. They don't do anything but they just enjoy the time. ಪ್ರತಿ ದಿವಸ ನಾನು 5 ಗಂಟೆಗೆ ವಿದ್ಯಾರ್ಥಿಗಳಿಗೆ ವೇಕಪ್ ಕಾಲ್ ಕೊಡ್ತೇನೆ. ನಾನು ಸುಮಾರು 4000 ಜನರಿಗೆ ಬೆಳಿಗ್ಗೆ 5 ಗಂಟೆಗೆ ರೀಚ್ ಆಗ್ತೇನೆ. We support for internship to the students. We place them comfortable in the small and medium scale industries. We also arrange campus placement drive by inviting reputed companies and see that students are comfortable in presenting themselves and they get placements. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವೆಲ್ಲ ನಮ್ಮ ಊರನ್ನು ಬಿಟ್ಟು, ಅಂದರೆ ನಾನು ಬೆಂಗಳೂರಿನ ಜನರಿಗೆ ಹೇಳ್ತಾ ಇದ್ದೀನಿ. ಸೊ ಬೆಂಗಳೂರವರು ಇತ್ತೀಚೆಗೆ ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಮಕ್ಕಳನ್ನು ಗೊತ್ತಿಲ್ಲ ಎಲ್ಲೋ ಒಂದು ಹಾಸ್ಟೆಲ್ಗೆ ಹಾಕಿ ಅಲ್ಲಿ ಮಕ್ಕಳು ಓದಲಿ ಅಂತ ಯೋಚನೆಯನ್ನು ಮಾಡ್ತಾರೆ. ಆದರೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮ ಮಗು ಬೆಂಗಳೂರಿನಲ್ಲೇ ಇದ್ದು ಓದೋದಕ್ಕೆ ಒಂದು ಬೆಸ್ಟ್ ಕಾಲೇಜನ್ನು ಇವತ್ತು ತೋರಿಸ್ಬೇಕು ಅಂತ ಹೇಳಿ ಬೆಂಗಳೂರಿನ ನಾಗರಬಾವಿ ಸಮೀಪ ಇರುವಂಥ JS ಪ್ರೀ ಯೂನಿವರ್ಸಿಟಿ ಕಾಲೇಜ್ನ ಮುಂಭಾಗಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲಿ 75 ಮಕ್ಕಳು ರ್ಯಾಂಕನ್ನು ಬಂದಿದ್ದಾರೆ. ಇಲ್ಲಿರುವಂಥ ಅನೇಕ ಮಕ್ಕಳು ಎಲ್ಲರೂ ಕೂಡ ಅತ್ಯುನ್ನತ ಮಾರ್ಕ್ಸಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ಜೊತೆಗೆ ಓದೋದಕ್ಕೆ ಬೇಕಾಗಿರುವಂಥ ಲ್ಯಾಬ್ ಫೆಸಿಲಿಟೀಸ್ ಇರ್ಬೋದು, ಇವೆಲ್ಲವೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಎನ್ವಿರಾನ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಪ್ರತಿದಿನ ನಡೀತಾ ಇರುತ್ತೆ. ಈಗಾಗಲೇ 1400 ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಅದರಲ್ಲಿ ಒಂದು ವಿಚಾರ ಹೇಳಲೇಬೇಕು, ಅತ್ಯಂತ ಕಡಿಮೆ ಫೀಸ್ನಲ್ಲಿ ನಿಮ್ಮ ಮಗು PUC ಎಜುಕೇಷನ್ ಅಥವಾ ಡಿಗ್ರಿ ಎಜುಕೇಷನ್ ಮಾಡಬೇಕು ಅಂತ ಹೇಳಿದ್ರೆ ನೀವು JS ಪ್ರೀ ಯೂನಿವರ್ಸಿಟಿ ಕಾಲೇಜ್ಗೆ ಬರಬಹುದು. ಡಿಗ್ರಿ ಕಾಲೇಜು ಇದೆ, PUನೂ ಇದೆ. ಇವತ್ತು ಈ ಒಂದು ಕಾಲೇಜಿನ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೊಡಬೇಕು ಅಂತಾನೆ ಇಲ್ಲಿಗೆ ಬಂದಿರುವಂಥದ್ದು. ನನಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲಿನ ಮುಖ್ಯಸ್ಥರಾಗಿರುವಂತಹ ಜಯರಾಮ್ ಶೆಟ್ಟಿ ಅವರು ನನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಡಾಕ್ಟರ್ ಜಯರಾಮ್ ಶೆಟ್ಟಿ ಅವರು ಇಲ್ಲೇ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಿಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೆ, ಪತ್ರಿಕೆಗಳಲ್ಲಿ ಓದಿದ್ದೆ. ಸರಿಸುಮಾರು ವರ್ಷ ಅಂದರೆ 30-35 ವರ್ಷಗಳಿಂದ ಈ ಫೀಲ್ಡಲ್ಲಿದ್ದೀರಾ. ಸರಿಸುಮಾರು 40,000 ಸ್ಟೂಡೆಂಟ್ಸ್ಗಳಿಗೆ ನೀವು ಟ್ರೈನರ್ ಆಗಿ ಕೆಲಸ ಮಾಡಿದ್ದೀರಾ. ನನ್ನ ಹತ್ರ ಒಂದು ವರದಿ ಇದೆ, 6,000 ಟೀಚರ್ಸು, 1,200 ಪ್ರಿನ್ಸಿಪಲ್ಸ್ಗೆ ನೀವು ಟ್ರೈನಿಂಗನ್ನು ಮಾಡಿದ್ದೀರಾ. ನಾನಾ ಭಾಗಗಳಿಗೆ ಸುತ್ತಾಡಿದ್ದೀರಾ. ಈಗ ನಿಮ್ಮದೇ ಆಗಿರುವಂಥ ಒಂದು ಸ್ವಂತ ಸಂಸ್ಥೆಯನ್ನು ಕಟ್ಟಿ ಕಳೆದ 6 ವರ್ಷಗಳಿಂದ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಎಜುಕೇಷನನ್ನು ಕೊಟ್ಟಿದ್ದೀರಾ. ಈ ಒಂದು ವಿದ್ಯಾಸಂಸ್ಥೆಯ ಬಗ್ಗೆ ಪ್ರಾರಂಭದಲ್ಲಿ ಒಂದು ವಿಚಾರ ಹೇಳಲೇಬೇಕು. ಇಲ್ಲಿ ತುಂಬ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗೋದಕ್ಕೆ ಮಕ್ಕಳಿಗೆ ಇಲ್ಲಿಗೆ ಜಾಯಿನ್ ಆಗೋದಕ್ಕೆ ಜಾಸ್ತಿ ಅಂಕ ಬೇಕು ಅಂತ ಇಲ್ಲ. ಇಲ್ಲಿ ಕಡಿಮೆ ಅಂಕವನ್ನು ಪಡೆದ ಬಂದಿರುವಂತಹ ಮಕ್ಕಳು ಕೂಡ ಇಲ್ಲಿ ಜಾಸ್ತಿ ಅಂಕವನ್ನು ತಗೊಂಡು ತೇರ್ಗಡೆಯಾಗಿರುವಂಥ ಉದಾಹರಣೆ ಇದೆ. ಅದಕ್ಕೊಂದು ಲಿಸ್ಟ್ ಕೂಡ ಇದೆ, ಬೇಕಾದರೆ ಅದನ್ನು ಕೂಡ ಆನ್ ಸ್ಕ್ರೀನ್ ನಾನು ತೋರಿಸ್ತೀನಿ. ಆ ಲಿಸ್ಟನ್ನು ಕೂಡ ಸರ್ ನನಗೆ ಕೊಟ್ಟರು. ಅಂದರೆ ಇಲ್ಲಿಗೆ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ರ್ಯಾಂಕೆ ಬಂದಿರಬೇಕು ಅಂತಿಲ್ಲ. ಆದರೆ ಇಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ನೀವು ಖಂಡಿತವಾಗಿಯೂ ರ್ಯಾಂಕನ್ನು ಪಡೆದುಕೊಂಡೇ ಹೋಗ್ತೀರಾ. ಅದಕ್ಕೆ ಸರ್ ಅಲ್ಲಿರುವಂಥ ನಿಷ್ಠೆ, ಅವರು ಪ್ರಾಮಾಣಿಕವಾಗಿ ಮಾಡಿರುವಂಥ ಸೇವೆಯೇ ಕಾರಣ ಅಂತ ನನಗನ್ಸುತ್ತೆ. ಸರ್, ಈಗ ಎಷ್ಟು ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಅಂತ?
ಸುಮಾರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈಗ 1400 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 1400 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. PUCಯಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಾಮರ್ಸ್ ಮತ್ತು BCom, BCA ಈ 4 ವಿಭಾಗಗಳ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಓಕೆ. ಬೆಂಗಳೂರಿನ ನಾಗರಬಾವಿ ಅಲ್ವಾ ಸರ್ ಇದು? ಇದು ಬೆಂಗಳೂರಿನ ನಾಗರಬಾವಿಯಲ್ಲಿ ಓಕೆ ಇರತಕ್ಕಂತ ವಿದ್ಯಾಸಂಸ್ಥೆ ಇದು. ಕೇವಲ ಕಳೆದ 6 ವರ್ಷದ ಹಿಂದೆ ನಾವು ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಬಹಳ ಸಂತೋಷ ಅಂತ ಹೇಳಿದ್ರೆ ಇಲ್ಲಿನ ಬಹಳಷ್ಟು ಜನ ರಕ್ಷಕರು ನಮ್ಮ ಸಂಸ್ಥೆ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಇಲ್ಲಿಗೆ ಕಳಿಸ್ಬೇಕು. ಇಲ್ಲಿ ಒಂದು ಸಂಸ್ಕಾರ ಸಿಗುತ್ತೆ, ಒಂದು ಶಿಸ್ತು ಸಿಗುತ್ತೆ, ಜೊತೆಗೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ, ಒಳ್ಳೆಯ ಒಂದು ಆಡಳಿತ ಮಂಡಳಿ ಇದೆ, ಒಳ್ಳೆಯ ಪ್ರಾಚಾರ್ಯರು, ಉಪನ್ಯಾಸಕರಿದ್ದಾರೆ. ಅಂಥವರಿಂದ ವಿದ್ಯಾರ್ಥಿಗಳು ಕಲಿತಾಗ ಅವರು ಸಮಾಜಕ್ಕೆ ಒಂದು ಸತ್ಪ್ರಜೆಗಳಾಗ್ತಾರೆ. ಜೊತೆಗೆ ಅತ್ಯಂತ ಗುರುತರವಾದ ಜವಾಬ್ದಾರಿಯನ್ನು ಹೊಂದ್ತಾರೆ. ಒಳ್ಳೊಳ್ಳೆ ಪ್ರೊಫೆಷನಲ್ ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, IITಯಲ್ಲಿ, NITKಯಲ್ಲಿ ಮತ್ತು ಇನ್ನಿತರ ಮ್ಯಾನೇಜ್ಮೆಂಟ್ ಕಾಲೇಜುಗಳಲ್ಲಿ ಅವರು ಸೇರ್ಪಡೆಗೊಳ್ತಾರೆ. ಇದೆಲ್ಲ ಒಂದು ಆಸಕ್ತಿ ಅಂತಕ್ಕಂಥದ್ದು ರಕ್ಷಕರಲ್ಲಿದೆ. ಆ ಎಲ್ಲ ಒಂದು ಆಶೆಯನ್ನು ಇಟ್ಕೊಂಡು ನಮ್ಮಲ್ಲಿ ಕಳಿಸಿದಾಗ ನಮಗೂ ಕೂಡ ಒಂದು ಜವಾಬ್ದಾರಿ ಇದೆ. ಅವರನ್ನ ಸಂಸ್ಕಾರವನ್ನಾಗಿ ಮಾಡಬೇಕು, ಒಳ್ಳೆಯ ಮಾರ್ಕ್ಗಳನ್ನು ಪಡಿಬೇಕು. ಕಡಿಮೆ ಅಂಕಗಳನ್ನು ಪಡೆದ್ರೂ ತೊಂದರೆ ಇಲ್ಲ. SSLCಯಲ್ಲಿ ಉದಾಹರಣೆಗೆ 50-55% ತೆಗೆದ್ರು ಅವರನ್ನ ನಾವು ಸೇರಿಸ್ಕೊಳ್ತೇವೆ. ಅವರು ದ್ವಿತೀಯ PUC ಪಾಸ್ ಆಗಿ ಹೋಗುವಾಗ 90, 92, 95, 97% ಅಂಕಗಳನ್ನು ಪಡಿತಾರೆ. CET, NEET ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಪಡಿತಾರೆ. CPT, CA ಫೌಂಡೇಶನ್ ಮಾಡ್ತಾರೆ, ಇನ್ನು CMA ಮಾಡ್ತಾರೆ, ACCA ಮಾಡ್ತಾರೆ. ಇನ್ನಿದ್ರ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಾಮಾನ್ಯನು ಅಸಾಮಾನ್ಯ ವಿದ್ಯಾರ್ಥಿಯಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಾನು ಕಳೆದ 42 ವರ್ಷಗಳಿಂದ ಮಾಡಿ ಬಂದಿದ್ದೇನೆ. ನೋಡಿ, 75 ಮಕ್ಕಳು ಇಲ್ಲಿ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ, ಸ್ಟೇಟ್ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಇದು ನಿಜ ಅಲ್ವಾ ಸರ್? ಇದು ಕಳೆದ 4 ವರ್ಷದ ರಿಸಲ್ಟ್ ನಲ್ಲಿ ಸುಮಾರು 75 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ 6.5-7 ಲಕ್ಷ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಅಪೇರ್ ಆದಾಗ ಅದರಲ್ಲಿ ರ್ಯಾಂಕ್ಗಳನ್ನು ಪಡಿತಾರೆ. 3ನೇ ರ್ಯಾಂಕ್ ಇರ್ಬೋದು, 4ನೇ ರ್ಯಾಂಕ್ ಇರ್ಬೋದು, 5ನೇ ರ್ಯಾಂಕ್ ಇರ್ಬೋದು, ಹೀಗೆ ರ್ಯಾಂಕ್ಗಳನ್ನು ಪಡಿತಾರೆ. 600 ಅಂಕಗಳಲ್ಲಿ ಒಟ್ಟಿಗೆ 600 ಅಂಕಗಳಲ್ಲಿ 594 ಅಂಕಗಳನ್ನ ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೆ. ರಾಜ್ಯಕ್ಕೆ, ನಮ್ಮ ಸಂಸ್ಥೆಗೆ ಮತ್ತು ರಕ್ಷಕರಿಗೆ ಆ ಒಂದು ಕೀರ್ತಿಯನ್ನು ತರತಕ್ಕಂಥ ಕೆಲಸ ಮಾಡ್ತಾರೆ. ಇದೆಲ್ಲ ಏನು ಸರ್? ಇದೆಲ್ಲ ಕಳೆದ 1 ವರ್ಷದ ರ್ಯಾಂಕ್ಗಳ ಪಟ್ಟಿ, ರಾಜ್ಯ ಮಟ್ಟದಲ್ಲಿ ಎಷ್ಟು ರ್ಯಾಂಕ್ ಬಂದಿದೆ, ಆಮೇಲೆ ಎಷ್ಟು ಜನ ವಿದ್ಯಾರ್ಥಿಗಳು 100ರಲ್ಲಿ 100 ಅಂಕ ಪಡೆದಿದ್ದಾರೆ. ಇದೆಲ್ಲ ಡಿಸ್ಟಿಂಕ್ಷನ್ ಪಡೆದ ವಿದ್ಯಾರ್ಥಿಗಳು. ಅವರು SSLCಯಲ್ಲಿ 50, 60, 70% ಮಾರ್ಕನ್ನು ಪಡೆದ ವಿದ್ಯಾರ್ಥಿಗಳು ಈಗ 90, 95, 98, 99% ಅನ್ನು ಪಡೆದು ರ್ಯಾಂಕ್ಗಳನ್ನ ಪಡಿತಕ್ಕಂಥ ಅಂತಹ ಒಂದು ಮೋಟಿವೇಶನ್ಸ್, ಅವರಿಗೆ ಸ್ಫೂರ್ತಿಯನ್ನ, ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡ್ತೇವೆ. SSLCಯಲ್ಲಿ ಮಾರ್ಕನ್ನು ಬಿಟ್ಬಿಡಪ್ಪ, ಅದು ಬೇರೆ. ಇಲ್ಲಿ ನೀನು ಒಂದು ಡಿಟರ್ಮಿನೇಷನ್ಸ್, ನಾವು ಹೇಳಿದಾಗೆ ದಿವಸಕ್ಕೊಂದು 4-5 ಗಂಟೆ ಓದ್ತಕ್ಕಂಥ ಕಲ್ಚರ್ ಅನ್ನ, ಆ ಡೈರಿ ಇದೆ, ಅದ್ರಲ್ಲಿ ಬರಿಬೇಕು. ಓದುವಾಗ ಓದುವ ವಿಧಾನವನ್ನು ಹೇಳ್ಕೊಡ್ತೀವಿ, ಹೇಗೆ ಓದಬೇಕು, ಸ್ಮಾರ್ಟ್ ಸ್ಟಡಿ ಸ್ಕಿಲ್ಸ್ ಹೇಳ್ಕೊಡ್ತೀವಿ. ಅದರಿಂದ ಅವರು ಮೆಮೊರಿಯಲ್ಲಿ ಹೆಚ್ಚು ವಿಷಯಗಳನ್ನು ನೆನ್ಪು ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಮತ್ತು ಅವರಿಗೆ ಮೆಮೊರಿ ಟ್ರೈನಿಂಗ್, ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಯಾವ ಕ್ರಮಗಳಿದೆ ಅದನ್ನೆಲ್ಲ ನಾವು ಕಲಿಸ್ಕೊಡ್ತೀವಿ. ಜೊತೆಗೆ ಪರೀಕ್ಷೆಯನ್ನು ಎದುರಿಸೋದು ಹೇಗೆ, ಸಿದ್ಧತೆಗಳನ್ನು ಮಾಡೋದು ಹೇಗೆ, ಅದನ್ನು ಹೇಳ್ಕೊಡ್ತೀವಿ. ಮತ್ತು ಅದ್ರ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡ್ತೀವಿ. ತಂದೆ ತಾಯಿಯನ್ನು ಗೌರವಿಸಬೇಕು, ಕಾಲೇಜಿನ ಶಿಕ್ಷಕರನ್ನು ಗೌರವಿಸಬೇಕು, ಜೊತೆಗೆ ನಮ್ಮ ದೇಶವನ್ನು ಗೌರವಿಸಬೇಕು, ಪ್ರೀತಿಸಬೇಕಂತಕ್ಕಂಥ ವಿಷಯಗಳನ್ನು ಹೇಳ್ತೀವಿ. ಮತ್ತು ಅವರಿಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತೀವಿ. ಕೇವಲ ತರಗತಿಯಲ್ಲಿ ಕೂಡಾಕಿ ಪಾಠ ಮಾಡೋದಲ್ಲ, ಬದಲಾಗಿ ಅವರ ಸಂಪೂರ್ಣ ವ್ಯಕ್ತಿತ್ವ ವಿಕಸನ ಮಾಡಲಿಕ್ಕೆ ಅವರಿಗೆ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಆಟೋಟದಲ್ಲಿ, ಪಂದ್ಯಾಟಗಳಲ್ಲಿ ಭಾಗವಹಿಸ್ತಕ್ಕಂಥ ಚಟುವಟಿಕೆಗಳನ್ನು ಅವರಿಗೆ ಆಯೋಜಿಸ್ತೇವೆ. ಇದರಿಂದ ವಿದ್ಯಾರ್ಥಿಗಳು ಒಂದು ಕ್ರಿಯಾಶೀಲವಾಗಿರ್ತಾರೆ ಮತ್ತು ಸಂಸ್ಥೆ ಒಂದು ಜೀವಂತಿಕೆಯನ್ನು ಪಡೆಯುತ್ತೆ. ಒಂದು ಸಂಸ್ಥೆಯನ್ನು ಇವತ್ತು ಜೀವಂತಿಕೆಯನ್ನು ಪಡಿತಕ್ಕಂಥ ಕೆಲಸದಲ್ಲಿ ನಾವು ಬಹಳ ಶ್ರಮ ವಹಿಸಬೇಕಾಗುತ್ತೆ. I am Mrs. Pratibha, Principal of JS Degree College. This STEM institution is aiming at providing holistic education to the students. We support for internship to the students. We place them comfortable in the small and medium scale industries, which is must and compulsory as per the Bangalore University curriculum.
And we also arrange campus placement drive by inviting reputed companies and see that students are comfortable in presenting themselves and they get placements. Today, I'm here to talk about my college. First of all, talking about our teachers. They are very helpful. They not only provide individual attention, they also provide career guidance and as well as solving our doubts whenever we need them. And what makes our college unique is the efforts of the management and of our director who sends a wake-up message every day at 5 a.m. in the morning. ಇಲ್ಲಿ ಒಂದು ನಾವು ಕಾಲೇಜ್ ಶುರು ಮಾಡುವಾಗ ನಾವು ಒಂದು ಕರಾವಳಿ ಭಾಗದ ಒಂದು ಎಜುಕೇಷನ್ ಸಿಸ್ಟಮ್ನ ಬೆಂಗಳೂರಿಗೆ ತರಬೇಕು. ಅದನ್ನು ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದರೆ ಕರಾವಳಿಯಲ್ಲಿ ಎಜುಕೇಷನಿಗೆ ತುಂಬ ಆದ್ಯತೆಯನ್ನು ಕೊಡ್ತಾರೆ. ಹಾಗಾಗಿ ಬೆಂಗಳೂರಲ್ಲಿ ಆ ಸಿಸ್ಟಮ್ನ ಒಂದು ತರಬೇಕು, ಇಲ್ಲಿ ನಾವು ಅದನ್ನು ಅಳವಡಿಸ್ಬೇಕು. ಇಲ್ಲಿನ ಈ ಭಾಗದ ಬೆಂಗಳೂರಿನ ಭಾಗದ ಮಕ್ಕಳಿಗೆ ಆ ಕರಾವಳಿಯ ಒಂದು ಎಜುಕೇಷನ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಹಾಗೆ ಒಂದು ಬಿಲೋ ಆವ್ರೇಜ್ ಸ್ಟೂಡೆಂಟ್ಸ್ ಯಾರು ಬರ್ತಾರೆ ಅವರಿಗೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಅವರಿಗೆ ರೆಮಿಡಿಯಲ್ ಕ್ಲಾಸಸ್ ಕೊಟ್ಟು ಅವರಿಗೆ ನಾವು ಒಂದು ಡಿಸ್ಟಿಂಕ್ಷನ್ ಅಥವಾ ಸ್ಟೇಟ್ ಟಾಪರ್ ಆಗಿ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಇದು ಕಳೆದ 4 ವರ್ಷದ ರಾಜ್ಯ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಡೆದ ರ್ಯಾಂಕಿನ ಪಟ್ಟಿ. ಕೇವಲ 4 ವರ್ಷದಲ್ಲಿ 97, 96%. ನಾನು ಇವತ್ತಿನವರೆಗೆ ಸುಮಾರು 40 ಬ್ಯಾಚ್ಗಳನ್ನು ಕಳಿಸಿದ್ದೇನೆ. Okay. ಆದರೆ ನಾವು ಇಲ್ಲಿ ಈ JS ಕಾಲೇಜನ್ನು ಪ್ರಾರಂಭ ಮಾಡಿ 4 ರಿಸಲ್ಟ್ ಬಂದಿದೆ. ಇನ್ನೊಂದು 5ನೇ ರಿಸಲ್ಟ್ ಕಾಯ್ತಾ ಇದ್ದೇವೆ. ವರ್ಷದಲ್ಲಿ 25, 30, ಕಳೆದ ವರ್ಷ 33 ರ್ಯಾಂಕ್ಗಳನ್ನು ಪಡೆದಿದ್ದೇವೆ. ಈ ವರ್ಷ ಸುಮಾರು 50 ರ್ಯಾಂಕ್ಗಳನ್ನು ಪಡಿಲೇಬೇಕು. ಅಂತಹ ಸೂಕ್ಷ್ಮವಾದ ವಿಷಯಗಳ ಬಗ್ಗೆ ಮಕ್ಕಳಿಗೆ ಮಾಹಿತಿ ಕಾನ್ಫಿಡೆನ್ಸ್ ಕೂಡ ಇದೆ. ಆ ಕಾನ್ಫಿಡೆನ್ಸ್ ಖಂಡಿತವಾಗಿದೆ. ಮಕ್ಕಳಿಗೆ ಆಗಾಗ ಕಾನ್ಫಿಡೆನ್ಸ್ ಟ್ರೈನಿಂಗ್ ಕೊಡ್ತೇವೆ. ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಒಂದು 10% ರಿಸಲ್ಟ್ ಅನ್ನ ಹೆಚ್ಚು ಮಾಡ್ತದೆ ಅನ್ನೋದನ್ನ ನಾನು ಕಳೆದ 4 ದಶಕಗಳಿಂದ ಕಂಡುಕೊಂಡಿದ್ದೇನೆ. ಅದನ್ನೇ ಮಕ್ಕಳಿಗೆ ಇಲ್ಲಿ ಪ್ರೇರಣೆ ಕೊಡ್ತೇವೆ. ಉಪನ್ಯಾಸಕರನ್ನು ಕೂಡ ತರಬೇತಿ ಮಾಡ್ತೇವೆ, ಪ್ರಾಂಶುಪಾಲರನ್ನು ತರಬೇತಿ ಮಾಡ್ತೇವೆ, ರಕ್ಷಕರನ್ನು ಕೂಡ ಅವರಿಗೆ ಕರೆಸಿ ಪೇರೆಂಟಿಂಗ್ ಹೇಳ್ತೀವಿ, ಮಕ್ಕಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕಂತ ಹೇಳ್ತೀವಿ. ಈ ವಿಷಯದಲ್ಲಿ ಅವರಿಗೆ ನಿರಂತರವಾಗಿ ನಾವು ತರಬೇತಿಯನ್ನ ಮತ್ತು ಅವರೊಟ್ಟಿಗೆ ಸಂವಹನ ಮಾಡಿದ್ರೆ, ಚರ್ಚೆ ಮಾಡಿದಾಗ. ಇಲ್ಲಿ ಒಂದಿಷ್ಟು ಫೋಟೋಸ್ಗಳಿದೆ, ಇದನ್ನು ಕೂಡ ನಾವು ತೋರ್ಸೋಣ. ಯಾಕಂದ್ರೆ ಇಲ್ಲಿ ಖಾಲಿ ಎಜುಕೇಶನ್ ಮಾತ್ರ ಅಲ್ಲ, ನಿಮಗೆ ಒಂದಿಷ್ಟು ಪಾಯಿಂಟ್ಗಳನ್ನು ನಾನು ಹೇಳಲೇಬೇಕು. ಕಲೋತ್ಸವ ಇರ್ಬೋದು, ಸಾಂಸ್ಕೃತಿಕೋತ್ಸವ ಇರ್ಬೋದು, ಅಥವಾ ಸೈನ್ಸ್ ಸೆಮಿನಾರ್ಸ್ಗಳಿರ್ಬೋದು ಈ ಕಾಲೇಜಲ್ಲಿ ನಡೀತಾ ಇರುತ್ತೆ. ಪ್ರತಿ ವರ್ಷ ಸುಮಾರು ಬಗೆಯಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ನೋಟಿಸ್ ಬೋರ್ಡಲ್ಲಿ ಕಾಣಿಸ್ತಿದೆ ನೋಡಿ ಸರ್. ಇದೆಲ್ಲ ಕೆಲವೊಂದು ಅವಾರ್ಡ್ಗಳನ್ನು ಗೆದ್ದಿರೋದಿರ್ಬೋದು, ಜೊತೆಗೆ ನಿಮ್ಮ ಒಂದು ಕಾಲೇಜಲ್ಲೇ ಆಗಿರುವಂತಹ ಕೆಲವೊಂದು ಈವೆಂಟ್ಸ್ಗಳು ಅಲ್ವಾ, ಕಾರ್ಯಕ್ರಮಗಳು. ಅವರ ಮಕ್ಕಳಿಗೆ ಸಾಂಸ್ಕೃತಿಕವಾದ ಸ್ಪರ್ಧೆಗಳನ್ನು ಮಾಡ್ತೇವೆ. ನಮ್ಮಲ್ಲಿ JS ಕಲೋತ್ಸವ ಮಾಡ್ತೇವೆ, JS ಸಾಂಸ್ಕೃತಿಕ ಉತ್ಸವ ಮಾಡ್ತೀವಿ. ಮತ್ತು ಪ್ರತಿ ವಾರದ ಕೊನೆಯಲ್ಲಿ ಸ್ಯಾಟರ್ಡೆ ಒಂದು ಅವಧಿಯಲ್ಲಿ ಅವರಿಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತೀವಿ. ತರಗತಿಗಳಲ್ಲಿ ಅವರು ಭಾಷಣ ಕಲೆ ಕಲಿಬಹುದು, ಡ್ಯಾನ್ಸ್ ಮಾಡ್ಬೋದು, ಸಂಗೀತ ಆಡ್ಬೋದು, ಆಮೇಲೆ ಇನ್ಸ್ಟ್ರೂಮೆಂಟಲ್ ಅದನ್ನ ಆ ಚಟುವಟಿಕೆಯಲ್ಲಿ ಭಾಗವಹಿಸ್ಬೋದು. ಮತ್ತು ಅವರ ಡ್ರಾಯಿಂಗ್, ಪೇಂಟಿಂಗ್, ಇನ್ನಿತರ ಚುಟುಕ ಕವನ ಬರೀತಕ್ಕಂಥದ್ದಕ್ಕೆ ಅವರಿಗೆ ಅದಕ್ಕೂ ಪ್ರೋತ್ಸಾಹ ಕೊಡ್ತೀವಿ. ಸುಮಾರು ನನ್ನ ಇಡೀ ಸರ್ವಿಸ್ನಲ್ಲಿ ಸುಮಾರು 28 ಪುಸ್ತಕಗಳು ಮಕ್ಕಳದ್ದೇ ಕವನ ಸಂಕಲನ, ಕಥಾ ಸಂಕಲನ ಪುಸ್ತಕಗಳನ್ನು ಮುದ್ರಣ ಮಾಡಿದ್ದೇವೆ. ಆ ಮಕ್ಕಳು, ಚಿಕ್ಕ ಮಕ್ಕಳು, ಫಸ್ಟ್ PUC, ಸೆಕೆಂಡ್ PUC ಬರೆದ ಮಕ್ಕಳು ಅವರ ಪುಸ್ತಕವನ್ನು ಮುದ್ರಣ ಮಾಡಿ ನೋಟಿಸ್ ಬೋರ್ಡಲ್ಲಿ ಹಾಕಿದರೆ ಅವರು ಭಾಳ ಸಂತೋಷ ಪಡ್ತಾರೆ. ಸುಮಾರು ವರ್ಷದ ನಂತರ ಬಂದಾಗಲೂ ಕೂಡ, ನಾನು ಕಾಲೇಜ್ನಲ್ಲಿರುವಾಗ ಕವನ ಬರೆದಿದ್ದೇನೆ, ಕಥೆ ಬರೆದಿದ್ದೇನೆ, ಡ್ರಾಯಿಂಗ್ ಮಾಡಿದ್ದೇನೆ, ಪೇಂಟಿಂಗ್ ಮಾಡಿದ್ದೇನೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅವರ ಚಿತ್ರ ಬಿಡಿಸಿ ಅವರ ಪರಿಚಯ ಮಾಡಿದ್ದೇನೆ, ದೇಶಕ್ಕೆ ಸೇವೆ ಸಲ್ಲಿಸುವವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ, ಭಾರತದ ಇತಿಹಾಸ ತಿಳ್ಕೊಂಡಿದ್ದೇನೆ, ಪರಂಪರೆ ತಿಳ್ಕೊಂಡಿದ್ದೇನೆ, ನಮ್ಮ ಸಂಸ್ಕೃತಿಯನ್ನು, ನಂಬಿಕೆಯನ್ನು ನಾನು ತಿಳ್ಕೊಂಡಿದ್ದೇನೆ ಅಂತಕ್ಕಂಥ ಒಂದು ಮೆಲುಕು ಹಾಕ್ತಾರೆ. ಬಹುಶಃ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಅದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ಅವರು ಭಾಗಿಯಾಗೋದಕ್ಕೆ
ನಮ್ಮ ಆಚಾರ ವಿಚಾರಗಳನ್ನು ಕಲ್ತ್ಕೊಳ್ಳೋದಕ್ಕೆ ಇಂಥ ಒಂದು ಕಾಲೇಜುಗಳು ಸಹಾಯ ಮಾಡ್ತಾ ಇದೆ ಅನ್ನೋದಕ್ಕೆ ಸರ್ ಹೇಳಿರುವಂತಹ ಮಾತೆ ಉದಾಹರಣೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮಾರ್ಕಿನ ಜೊತೆಗೆ Okay. ವಿದ್ಯಾರ್ಥಿಗಳು ಕ್ರಿಯಾಶೀಲವಾಗಿದ್ದಾಗ ಎಸ್, ಅಲ್ಲಿ ಒಂದು ಅವರ ವ್ಯಕ್ತಿತ್ವದಲ್ಲಿ ಹೊಸ ಚೈತನ್ಯ ಬರುತ್ತೆ, ವಿಕಸನ ಆಗುತ್ತೆ, ಚೈತನ್ಯ ಬರುತ್ತೆ. ಹೌದು. ಅವರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ, ಬಹಳ ಬುದ್ಧಿವಂತರಾಗ್ತಾರೆ, ಕರೆಕ್ಟ್. ದೇಶ ವಿದೇಶಗಳಲ್ಲಿ ಬೇರೆಯವ್ರನ್ನ ಮೀರಿಸತಕ್ಕಂಥ ಸಾಧನೆಯನ್ನು ಮಾಡ್ತಾರೆ. ಇದು ನನ್ನ 40 ವರ್ಷದ ನನ್ನ ಅಧ್ಯಾಪನದಲ್ಲಿ ನಾನು ನೋಡಿದಾಗೆ ನನ್ನ ವಿದ್ಯಾರ್ಥಿಗಳು ಬಹಳ ದೊಡ್ಡ ಮಟ್ಟದಲ್ಲಿ. We at JSPU College provide disciplined and quality education to the students. We have well experienced and trained faculty members. The achievement of our college is because of the hard work of the lecturers, passion of the students, support of the parents, and well-guided management, Professor Dr. Jairam Shetty sir. Here in this college, you'll not only have cultural activities but everything over here. You can have all the cultural activities including yoga day, sports day, annual day. All of these are really fascinating. They give us opportunities to each and every student. They don't do anything but they just enjoy the time. So it's really good. JS ಪದವಿ ಪೂರ್ವ ಕಾಲೇಜು ಜೀವಂತವಾಗಿರ್ತಕ್ಕಂತಹ ಒಂದು ಶಿಕ್ಷಣ ಸಂಸ್ಥೆ. ಶೈಕ್ಷಣಿಕವಾಗಿ ಮಾತ್ರವಲ್ಲ, ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ಉತ್ತಮವಾದಂತಹ ಪ್ರೋತ್ಸಾಹ ಮಾರ್ಗದರ್ಶನವನ್ನು ನೀಡ್ತಕ್ಕಂತಹ ಬೆಂಗಳೂರಿನ JS ಶಿಕ್ಷಣ ಸಂಸ್ಥೆ ಅಪಾರವಾದಂತಹ ವಿದ್ಯಾಸಾಗರವಾಗಿ ಪರಿಣಮಿಸಿದೆ. ಈಗ ಯಾವುದೋ ಒಬ್ಬ ರಾಜಕಾರಣಿ ಈ ಶಾಲೆಯನ್ನು ಕಟ್ಟಿರೋದಲ್ಲ, ಅಥವಾ ಯಾವುದೋ ಒಬ್ಬ ಏನೂ ಗೊತ್ತಿಲ್ಲದವನು ಈ ಒಂದು ಸಂಸ್ಥೆಯನ್ನು ಕಟ್ಟಿರೋದಲ್ಲ, ಇಲ್ಲಿ ಡಿಗ್ರಿ ಶಿಕ್ಷಣವನ್ನು ಕೊಡ್ತಿರೋದಲ್ಲ. ಒಬ್ಬ ಟೀಚರೇ ಈ ಒಂದು ಡಿಗ್ರಿ ಶಿಕ್ಷಣವನ್ನು ಕೊಡ್ತಾ ಇರುವಂಥದ್ದು, ಈ ಒಂದು ಸಂಸ್ಥೆಯನ್ನು ಕಟ್ಟಿರುವಂಥದ್ದು. ಇದಕ್ಕಿಂತ ಮುಂದೆ ನಾವು ಏನು ಹೇಳೋ ಅವಶ್ಯಕತೆ ಇಲ್ಲ. ಅದರ ರಿಸಲ್ಟ್ ಏನಾದರೂ ನೋಡಬೇಕು ಅಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇದು ಪ್ರಾರಂಭದ ವರ್ಷದ ರಿಸಲ್ಟ್ಸ್. ಎಲ್ಲ 99, 98, 94, 95, 99, 96, 93, 98 ಹೀಗೆ ಪ್ರತಿ ಒಂದು ಪ್ರಾರಂಭದ ವರ್ಷದ ಇದು ಪ್ರಾರಂಭದ ವರ್ಷ ಬೇರೆ ಇರಬಹುದು. ಈಗ ಇಲ್ಲಿ ಇದೆ ನೋಡಿ, ಇದರ ಹಿಂಭಾಗನೂ ಇದೆ, ಇದ್ರ ಹಿಂಭಾಗನೂ ಇದೆ. ಓಕೆ, ಇಲ್ಲಿ ಇದೆ ಸರ್, ಇಲ್ಲಿ ಇಲ್ಲಿ ಇದೆ. ಓಕೆ, ನೋಡಿ ಇದರ ಹಿಂಭಾಗದಲ್ಲಿ ಅದರ ನಂತರದ ವರ್ಷದಿದೆ, ಇದು ನಂತರದ ವರ್ಷದ್ದು. ಓಕೆ ಸರ್, ಈಗ ಇಲ್ಲಿಯ ಫೆಸಿಲಿಟೀಸ್ಗಳ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ನಾವು. ಯಾಕಂದ್ರೆ ಇಲ್ಲಿರುವಂತಹ ಲ್ಯಾಬ್ ಫೆಸಿಲಿಟೀಸ್ ಇರ್ಬೋದು, ಅಥವಾ ಮಕ್ಕಳಿಗೆ ಅಧ್ಯಯನ ಮಾಡೋದಕ್ಕೆ ಇರಬೇಕಾಗಿರುವಂತಹ ಕೋಣೆಗಳ ವ್ಯವಸ್ಥೆ ಇರ್ಬೋದು, ಅವೆಲ್ಲ ಯಾವ ರೀತಿ ಇರುತ್ತೆ ಅಂತ. ಇಲ್ಲಿ ನಾನು ಒಬ್ಬ ಶಿಕ್ಷಣ ತಜ್ಞನಾಗಿ, ಒಬ್ಬ ಹಿರಿಯ ಶಿಕ್ಷಣ ತಜ್ಞನಾಗಿ ನನ್ನ ಉದ್ದೇಶ ಏನಿತ್ತು ಅಂತ ಕೇಳಿದ್ರೆ, ಈಗ ಬೆಂಗಳೂರಿನಂಥ ಪ್ರದೇಶದಲ್ಲಿ ಒಂದು ಉತ್ಕೃಷ್ಟವಾದ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಬೇಕು. ಶುಲ್ಕದಲ್ಲಿ ಒಂದು ಅಂದರೆ ಫೀಸ್ನಲ್ಲಿ ನಾಮಿನಲ್ ಆಗಿ ಎಲ್ಲ ಬುದ್ಧಿವಂತ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಗಬೇಕು. ಜೊತೆಗೆ ಒಂದು ಸಂಸ್ಕಾರಯುತವಾದ ಶಿಕ್ಷಣ ಮತ್ತು ಶಿಸ್ತಿನ ಶಿಕ್ಷಣ ಕೊಡಬೇಕು. ಮಕ್ಕಳಿಗೆ ವಿಜ್ಞಾನ ಓದುವವರಿಗೆ ಉದಾಹರಣೆಗೆ ಅವರಿಗೆ ಒಳ್ಳೆಯ ಲ್ಯಾಬೊರೇಟರಿ ಬೇಕು. ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ, ಕಂಪ್ಯೂಟರ್ ಸೈನ್ಸ್ ಆಗಲಿ, ನಮ್ಮಲ್ಲಿ ವಿಶಾಲವಾದ ಲ್ಯಾಬೊರೇಟರಿ, 2 ಫ್ಲೋರ್ಗಳು ಬರೀ ಲ್ಯಾಬೊರೇಟರಿಗೆ ಉಪಯೋಗಿಸಿದ್ದೇವೆ. ಲ್ಯಾಬ್ 1, ಲ್ಯಾಬ್ 2 ಒಂದೇ ಅವಧಿಯಲ್ಲಿ 2 ಲ್ಯಾಬ್ನಲ್ಲಿ ಸುಮಾರು 80 ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಅವರಿಗೆ ಪ್ರಾಕ್ಟಿಕಲ್ ಮಾಡಲಿಕ್ಕಾಗತ್ತೆ. ಅದು ವಿಶಾಲವಾಗಿದೆ. ಯಾಕಂದರೆ ಪ್ರಾಕ್ಟಿಕಲಿಗೆ 30 ಅಂಕಗಳಿದೆ. ಅದಕ್ಕಿಂತ ವಿಶೇಷವಾಗಿ ಒಬ್ಬ ಡಾಕ್ಟರ್ ಆಗ್ತಕ್ಕಂಥವನು, ಒಬ್ಬ ಇಂಜಿನಿಯರ್ ಆಗ್ತಕ್ಕಂಥವನು, ಒಬ್ಬ ಕಂಪ್ಯೂಟರ್ ಇಂಜಿನಿಯರ್ ಆಗ್ತಕ್ಕಂಥವನು, ಅಥವಾ ಒಬ್ಬರ ಕೆಮಿಕಲ್ ಇಂಜಿನಿಯರ್ ಆಗ್ತಕ್ಕಂಥವನು, ಅವನು ಪ್ರಾಕ್ಟಿಕಲ್ ಆಗಿ ಅವನಿಗೆ ಅನುಭವ ಇದ್ದರೆ ಅವನೊಬ್ಬ ಪರಿಣಾಮಕಾರಿ ಇಂಜಿನಿಯರ್ ಆಗ್ತಾನೆ. ಒಬ್ಬ ಬಯಾಲಜಿ ಲ್ಯಾಬ್ನಲ್ಲಿ ಚೆನ್ನಾಗಿ ಅವನು ಲ್ಯಾಬ್ ಎಕ್ಸ್ಪೆರಿಮೆಂಟ್ ಮಾಡಿದರೆ ಮುಂದೆ ಅವನಿಗೆ ವೈದ್ಯನಾಗಲಿಕ್ಕೆ ಅಥವಾ ಇನ್ನಿತರ ಲೈಫ್ ಸೈನ್ಸಲ್ಲಿ ಹೋಗಲಿಕ್ಕೆ ಅವನು ಒಳ್ಳೆಯ ಅವಕಾಶ ಸಿಗುತ್ತೆ. ಜೊತೆಗೆ ಅವನೊಬ್ಬ ಪ್ರಭಾವಿ ಡಾಕ್ಟರ್ ಆಗ್ತಾನೆ, ಪ್ರಭಾವಿ ವ್ಯಕ್ತಿ ಆಗ್ತಾನೆ ಅಂತಕ್ಕಂಥದ್ದನ್ನು ನಾವು ಮನಗಂಡಿದ್ದೇವೆ. ಆದ್ದರಿಂದ ಲ್ಯಾಬೊರೇಟರಿ ಕೂಡ ಅಷ್ಟೇ ನಾವು ಮಹತ್ವ ಕೊಡ್ತೀವಿ. ಇನ್ನು ಕ್ಲಾಸ್ ರೂಮ್ಗಳೆಲ್ಲ ಯಾವ ರೀತಿ ಇರುತ್ತೆ? ಕ್ಲಾಸ್ ರೂಮ್ಗಳಲ್ಲಿ ನಮ್ಮ ಎಲ್ಲ ಕ್ಲಾಸ್ ರೂಮ್ಗಳಲ್ಲಿ ವಿಶಾಲವಾದ ಕ್ಲಾಸ್ ರೂಮ್ ಇಟ್ಟಿದ್ದೇವೆ. ಅದಕ್ಕೆ ಕ್ರಾಸ್ ವೆಂಟಿಲೇಷನ್ಸ್ ಇದೆ. ಜೊತೆಗೆ ಅಲ್ಲಿ ಅವರಿಗೆ ಇಂಟರಾಕ್ಟಿವ್ ಬೋರ್ಡ್ಸ್ ಹಾಕಿದ್ದೇವೆ, PPT ಪ್ರಾಜೆಕ್ಟರ್ ಹಾಕಿದ್ದೇವೆ, PPT ಪ್ರೆಸೆಂಟೇಷನ್ಸ್ ಮಾಡ್ತೀವಿ, ಇಂಟರಾಕ್ಟಿವ್ ಬೋರ್ಡ್ ಇದೆ, ಮತ್ತು ಬ್ಲ್ಯಾಕ್ ಬೋರ್ಡ್ ಕೂಡ ಇದೆ. ಇದೆಲ್ಲವನ್ನ ಮತ್ತೆ ಇದೆಲ್ಲದರ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಒಬ್ಬ ಉಪನ್ಯಾಸಕ ಅವರನ್ನ
ಅವರ ಮನಸ್ಸನ್ನು ಸೆಳೆದು ಪಾಠ ಮಾಡಬೇಕು. ಅಂದ್ರೆ ಉಪನ್ಯಾಸಕರಿಗೂ ಕೂಡ ಮಲ್ಟಿಪಲ್ ಡೈನಮಿಕ್ಸ್ ಅಂಡ್ ಜಾಯ್ ಆಫ್ ಟೀಚಿಂಗ್, ಇಫೆಕ್ಟಿವ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮತ್ತೆ ಹೆಲ್ದಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಂಡ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಫಾರ್ ದ ಕ್ಲಾಸ್ ರೂಮ್ ಬಿಹೇವಿಯರ್ ಪ್ರಾಬ್ಲಮ್ಸ್, ಅಂಡರ್ಸ್ಟ್ಯಾಂಡಿಂಗ್ ದ ಇಮೋಷನಲ್ ಪ್ರೊಫೈಲ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದೇರ್ ಕ್ಯಾಲ್ಸಿಫೈಡ್ ಎಕ್ಸಿಸ್ಟೆನ್ಸ್, ಸಿಸ್ಟಮ್ಯಾಟಿಕ್ ಯೂಸ್ ಆಫ್ ದ ಬ್ಲ್ಯಾಕ್ ಬೋರ್ಡ್, ಇದನ್ನೆಲ್ಲ ಟೀಚರ್ಸ್ಗೂ ಹೇಳ್ತೀವಿ. ಅವರು ಅದನ್ನು ಸಿದ್ಧತೆ ಮಾಡಿ ಒಳ್ಳೆ ಪಾಠ ಮಾಡ್ತಾರೆ. ನೀವೇ ಆಕ್ಚುಲಿ ಇಂಥ ಅನೇಕರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿರೋರು. ನಿಮ್ಮ ಸಂಸ್ಥೆಯಲ್ಲಿರುವಂತ ಟೀಚರ್ಸ್ ಗಳ ಬಗ್ಗೆ ಅವ್ರನ್ನ ಬಹಳ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಅದರಿಂದ 55 SSLC 55-60% ಪಡೆದವನು ಇಲ್ಲಿ ಎಲ್ಲ 90ಕ್ಕಿಂತ ಮೇಲು ಅಂಕಗಳನ್ನು ಪಡಿತಾನೆ. ನೋಡಿ ವೀಕ್ಷಕರೇ, ನನಗೆ ಇಲ್ಲಿ ಬಂದಾಗ ಅವರೊಂದು ಕಾಪಿಯನ್ನ ಕೊಟ್ಟರು. ಇದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ. ಇಲ್ಲಿಗೆ ಸ್ಟಾರ್ಟಿಂಗ್ ವಿದ್ಯಾರ್ಥಿಗಳು ಬಂದಾಗ ಅವರ ಅಂಕ ಎಷ್ಟು ಪರ್ಸೆಂಟ್ ಇತ್ತು? 55% ಇತ್ತು. ಇಲ್ಲೊಬ್ಬ ಹುಡುಗಂದು ನೋಡಿ, ಅದು 91% ಆಗಿದೆ ನೋಡಿ PUCಲಿ. ಅಂದರೆ ಅವನು SLCಲಿ ತಗೊಂಡು ಬಂದಿರುವಂಥ ಮಾರ್ಕ್ ಇದು 54% ಇತ್ತು, 87% ಆಗಿದೆ. ಇಲ್ಲಿ ನೋಡಿ 48% ಇತ್ತು, ಆತ 77% PUCಲಿ ಮಾರ್ಕ್ಸನ್ನು ತಗೊಂಡು ತೇರ್ಗಡೆಯನ್ನು ಹೊಂದಿದ್ದಾನೆ. ಇಲ್ಲೊಂದು ನೋಡಿ 71% ಇರುವಂಥ ಒಬ್ಬ ಹುಡುಗ PUCಲಿ ಇಲ್ಲೂ ಇದ್ದು 2 ವರ್ಷ ಓದಿದ ನಂತರ ಅವನ ಮಾರ್ಕ್ಸು 91% ಹೆಚ್ಚಳ ಆಗಿದೆ. ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ಈ ಥರ ಸರಿಸುಮಾರು ಪೇಜಸ್ಗಳು ನಮಗೆ ಇಲ್ಲಿಗೆ ಬಂದರೆ ಇವ್ರು ಕೊಡ್ತಾರೆ, ಇದನ್ನು ನಾವು ನೋಡ್ಬೋದು. ಸರ್, ಈಗ ನೀವು ಓದಿನ ಬಗ್ಗೆ ಹೇಳಿದ್ರಿ. ನಮ್ಮ ಪೇರೆಂಟ್ಸ್ಗೆ ಹೇಗೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಖಾಲಿ ಓದೋದು ಮಾತ್ರ ಅಲ್ಲ, ಅವರಿಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪರಿಚಯ ಆಗಬೇಕು, ಹಬ್ಬ ಹರಿದಿನಗಳನ್ನು ಕೂಡ ಆಚರಣೆ ಮಾಡಬೇಕು. ಯಾಕಂದರೆ ನಾವು ಬೆಂಗಳೂರಲ್ಲಿ ಇದ್ದೀವಿ, ಬೆಂಗಳೂರಲ್ಲಿ ಇಂಥ ಸೌಲಭ್ಯಗಳು ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ಟು ನಾವು ಬೇರೆ ಕಡೆಗೆ ನಮ್ಮ ಮಕ್ಕಳನ್ನು ತಗೊಂಡೋಗಿ ಹಾಕ್ತಾ ಇದ್ದೀವಿ. ಸೊ ಅದು ನಿಲ್ಲಬೇಕು ಅನ್ನೋದು ನನ್ನ ಒಂದು ಕಳಕಳಿ, ನನ್ನ ಒಂದು ಮನಸ್ಥಿತಿ. ಯಾಕಂದರೆ ಈ ಪರಿಸರಕ್ಕೆ ಒಂದು ಮಕ್ಕಳು ಹೊಂದ್ಕೊಂಡಿರ್ತಾರೆ, ಅವ್ರನ್ನ ಎಲ್ಲೋ ಗೊತ್ತು ಗುರು ಇಲ್ಲ ಒಂದು ಊರಿಗೆ ತಗೊಂಡೋಗೋದು, ಅಲ್ಲಿ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಯಾವುದೋ ಆರ್ಡನ್ ನೋಡ್ಕೊತಾನೆ ಅಂತ ಹೇಳ್ಬಿಟ್ಟು ಆ ಒಂದು ಟ್ರಸ್ಟ್ ಮೇಲೆ ಅಲ್ಲಿ ಹಾಕೋದು, ಅಲ್ಲಿ ಆ ಮಕ್ಕಳು ಅನ್ಹೆಲ್ದಿ ಆಗೋದು. ಕೇವಲ ಮಾರ್ಕ್ ಮಾತ್ರ ಅಲ್ಲ, ಆ ಮಕ್ಕಳಿಗೆ ಈ ಥರ ಕಾರ್ಯಕ್ರಮಗಳು ಕೂಡ ಬೇಕು ಅಂತ ನಾನು, ಅದು ಬೆಂಗಳೂರಲ್ಲಿ ಸಿಗ್ತಿದೆ, ನಿಮ್ಮ ಒಂದು ಸಂಸ್ಥೆಯಲ್ಲಿ ಸಿಗ್ತಿದೆ ಅಂತ ಹೇಳಿದ್ರೆ ಯಾವೆಲ್ಲ ಕಾರ್ಯಕ್ರಮಗಳನ್ನು ನೀವು ಇಲ್ಲಿ ಮಾಡ್ತೀರಾ ಅಂತ ಹೇಳೋದು ಒಂದು ಉತ್ತಮ ಅಂತ ನಾನು. ತಾವು ಒಳ್ಳೆ ವಿಷಯವನ್ನ ಮುಂದಿಟ್ಟಿದ್ದೀರಿ. ಈಗ ಮಕ್ಕಳಿಗೆ ಭಾವನಾತ್ಮಕವಾದ ಒಂದು ರಕ್ಷಣೆ ಅಂತಕ್ಕಂಥದ್ದು ಬೇಕಾಗುತ್ತೆ. ಹೌದು. ಅಂತಹ ಒಂದು ಎಲ್ಲ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪಾಠ ಮಾಡ್ತಕ್ಕಂಥ ಕ್ರಮದ ಜೊತೆಗೆ ಅವರಿಗೆ ಸಾಂಸ್ಕೃತಿಕವಾದ ಪರಂಪರೆಯ ಪರಿಚಯ ಆಗಬೇಕು. ನಮ್ಮ ಸಂಸ್ಕೃತಿಯ ಪರಿಚಯ, ನಮ್ಮ ನಂಬಿಕೆ, ನಮ್ಮ ಇರುವಿಕೆ, ನಮ್ಮ ಆರಾಧನೆಯ ಪರಿಚಯ ಕೂಡ ಅವರಿಗೆ ಆಗಬೇಕು. ಅದಾಗದೇ ಇದ್ದಾಗ ಅವನು ಅತ್ಯಂತ ಬುದ್ಧಿಶಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿ ಆಗ್ತಾನೆ, ಆದರೆ ಅವನಿಗೆ ಸಾಮಾನ್ಯ ಜ್ಞಾನವೇ ಇರುವುದಿಲ್ಲ. ನಮ್ಮ ಕುಟುಂಬದ ಬಗ್ಗೆ, ನಮ್ಮ ನಂಬಿಕೆಯ ಬಗ್ಗೆ, ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಅಭಿಮಾನದ ಬಗ್ಗೆ ಅವನಿಗೆ ಪರಿಚಯ ಇರೋದಿಲ್ಲ. ಇದನ್ನೆಲ್ಲ ಕಲ್ಪಿಸ್ಕೊಡ್ಬೇಕಂತ ಹೇಳಿ ನಾವು ಸಾಂಸ್ಕೃತಿಕ ವೈಭವಗಳನ್ನು ಮಾಡ್ತೀವಿ. ಅಲ್ಲಿ ಭರತನಾಟ್ಯ ಇರಲಿ, ಕೂಚಿಪುಡಿ ಇರಲಿ, ಅಥವಾ ಯಕ್ಷಗಾನ ಇರಲಿ, ಜಾನಪದ ಇರಲಿ, ಡೊಳ್ಳು ಕುಣಿತ ಇರಲಿ, ದೇವಿ ಕುಣಿತ ಇರಲಿ, ಇನ್ನಿದ್ರೆ ಎಲ್ಲ ಇಲ್ಲಿ ನಮ್ಮ ಪರಿಸರದ ಎಲ್ಲ ಆರಾಧನಾ ಕ್ರಮವನ್ನ, ಜಾನಪದ ಕ್ರಮವನ್ನು ಇಲ್ಲಿ ಅಳವಡಿಸಿಕೊಂಡು ಮಕ್ಕಳ ಮೂಲಕ ಅದನ್ನು ಪ್ರದರ್ಶನ ಮಾಡ್ತೇವೆ. ಅದು 2 ದಿವಸದ ಕಲೋತ್ಸವ ಇರುತ್ತೆ. ಇದಲ್ಲದೆ ವರ್ಷದಲ್ಲಿ ಪ್ರತಿ ತಿಂಗಳಲ್ಲಿ ಒಂದು ಸಾಂಸ್ಕೃತಿಕವಾದ ಸ್ಪರ್ಧೆಗಳನ್ನು ಇಡ್ತೇವೆ. ರಂಗೋಲಿ ಸ್ಪರ್ಧೆ ಇರಲಿ, ನೃತ್ಯ ಸ್ಪರ್ಧೆ ಇರಲಿ, ಸಂಗೀತ ಸ್ಪರ್ಧೆ ಇರಲಿ, ಇನ್ನಿತರ ಎಲ್ಲ ಚಟುವಟಿಕೆಗಳನ್ನು ಮಾಡಿ ಮಕ್ಕಳು ಬಹಳ ಕ್ರಿಯಾಶೀಲವಾಗಿ ಭಾಗವಹಿಸ್ತಾರೆ. ಈಗ ಉದಾಹರಣೆಗೆ ಕೆಲವು ವಿದ್ಯಾರ್ಥಿಗಳು ಅಂಕಗಳನ್ನು ಒಂದು 60, 70 ಅಥವಾ 50 ಅಂಕಗಳನ್ನು ಪಡಿಬಹುದು. ಅವನ ಡ್ರಾಯಿಂಗ್ ನೋಡಿದ್ರೆ, ಅವನ ರಂಗೋಲಿ ಚಿತ್ರ ಬಿಡಿಸೋದು ನೋಡಿದ್ರೆ, ಅವನು ಕುಕಿಂಗ್ ವಿದೌಟ್ ಫೈರ್ ಮಾಡೋದು ನೋಡಿದ್ರೆ, ಅವನು ಇನ್ನಿತರ ಚಟುವಟಿಕೆಯಲ್ಲಿ ಭಾಗವಹಿಸೋದು ನಮ್ಗೆ ಆಶ್ಚರ್ಯ ಆಗುತ್ತೆ. ಡ್ಯಾನ್ಸ್ ಮಾಡ್ತಾನೆ, ಅವನು ಯಕ್ಷಗಾನ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಇನ್ನಿತರ ಚಟುವಟಿಕೆಯನ್ನು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಇವನು ಕಲಿಕೆಯಲ್ಲಿ ಸ್ವಲ್ಪ ಹಿಂದಿರುವ, ಆದರೆ ಅದರಲ್ಲಿ ಬಹಳ ಅದ್ಭುತವಾದ ಸಾಧನೆ ಮಾಡ್ತಾನೆ. ಕೇವಲ ಇಷ್ಟಲ್ಲ ಸರ್, ಸ್ಪೋರ್ಟ್ಸ್ ಅಲ್ಲೂ ಕೂಡ ನೀವು ಬೇರೆ ಬೇರೆ ಕಡೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅಲ್ಲೂ ಕೂಡ ನಿಮ್ಗೆ ಅವಾರ್ಡ್ಸ್ಗಳು ಬಂದಿದೆ ಅನ್ನೋದನ್ನ ಕೇಳ್ಪಟ್ಟಿದ್ದೆ. ನಮ್ಮ ಕಾಲೇಜಿನಲ್ಲಿ ಸುಮಾರು 180ರಿಂದ 190 ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ, ಅವರ ಪಟ್ಟಿಯಲ್ಲಿದೆ. ಈಗ ಮೊನ್ನೆ ತಾನೇ ನಮ್ಮ ವಿದ್ಯಾರ್ಥಿ ರೈಫಲ್ ಶೂಟಿಂಗ್ನಲ್ಲಿ ಹರಿಯಾಣದಲ್ಲಿ ಭಾಗವಹಿಸಿದ್ರು, ಇನ್ನೊಬ್ಬ ವಿದ್ಯಾರ್ಥಿ ಮೆಡ್ರಾಸ್ನಲ್ಲಿ ಯೂನಿವರ್ಸಿಟಿ ಇಂಟರ್ವಾರ್ಸಿಟಿಯಲ್ಲಿ ಭಾಗವಹಿಸಿದ್ರು, ಮತ್ತೊಬ್ಬ ವಿದ್ಯಾರ್ಥಿ ಈಗ ಭೋಪಾಲ್ನಲ್ಲಿ ಭಾಗವಹಿಸಿ ಪ್ರೈಸ್ ಅನ್ನು ತಂದರು. ಹೀಗೆ ಇದೊಂದು ನಿರಂತರವಾದ ಪ್ರಕ್ರಿಯೆ ಆಗಿದೆ. ಒಂದೇ ಪ್ರೈಸ್ ಬಂದರೆ ನಾವು ಅದನ್ನು ಹೇಳ್ಬೋದು. ಈಗ ನಿತ್ಯ ನಿರಂತರವಾಗಿ ವಿದ್ಯಾರ್ಥಿಗಳು 100-180 ವಿದ್ಯಾರ್ಥಿಗಳು ಅಲ್ಲಲ್ಲಿ ಪ್ರಶಸ್ತಿಗಳನ್ನು ಪಡೆದು, ಅದು ಕೂಡ
ಒಂದು ನಮಗೆ ಹೆಚ್ಚಿನ ಕೀರ್ತಿ ಅಂತ ಇದೆ. ಎಸ್ 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 ಅವರ ಪಟ್ಟಿಯೇ ನಮ್ಮಲ್ಲಿ ಇದೆ ಇಲ್ಲಿ ಅಲ್ವಾ? ನೋಡಿ ಇಲ್ಲೇ ಇದೆ, ದೊಡ್ಡದಾದಂತಹ ಪಟ್ಟಿಯೇ ಇದೆ. ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳ ಪಟ್ಟಿಯೇ ಇದೆ ನಮ್ಮಲ್ಲಿ. ಓಕೆ ಓಕೆ. Here we conduct club activities for students where they can showcase their talents, improve their communication skills, problem solving, critical thinking skills, and many more. Under club activities, we conduct youth parliament, mock stock market, and many more. ನಮ್ಮ ಈ ವಿದ್ಯಾಸಂಸ್ಥೆಯನ್ನು ಇನ್ನೂ ಉತ್ತಮವಾಗಿ ನಡೆಸಿ ಫಲಿತಾಂಶದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಈ ಸಂಸ್ಥೆಯನ್ನು ಒಂದು ಆದರ್ಶ ಸಂಸ್ಥೆಯನ್ನಾಗಿ ಮಾಡಲು ನಾವೆಲ್ಲ ಪ್ರಯತ್ನಿಸುತ್ತಿದ್ದೇವೆ. ನೋಡಿ, ನಾನು ಆಗ್ಲೇ ಹೇಳಿದೆ, ಇವರು ಕೇವಲ ಮಕ್ಕಳಿಗೆ ಎಜುಕೇಶನ್ ಮಾತ್ರ ಅಲ್ಲ, ಮಕ್ಕಳೇನಾದ್ರೂ ಒಂದು ಕವನ ಬರೀತಾರ, ಪ್ರಬಂಧ ಬರೀತಾರ, ಅದಕ್ಕೂ ಕೂಡ ಪುಸ್ತಕಗಳನ್ನು ಮಾಡ್ತಾರೆ. ನೋಡಿ, ಅದಕ್ಕೆ ಹಿಸ್ಟ್ರಿ ಅಂತ ಹೇಳಿದ್ರೆ ಇಲ್ಲಿದೆ, ನೂರಾರು ಪುಸ್ತಕಗಳಿದೆ. ಇದು ಸುಮಾರು ವರ್ಷದ್ದೆಲ್ಲ ಇವರು ಎತ್ತಿಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿರುವಂತಹ ಪುಸ್ತಕ ಕೇವಲ ಇಷ್ಟಲ್ಲ, ಅವರ ಹಿಂಭಾಗ ಇರುವಂತಹ ಒಂದು ಗೋಡ್ರೇಜ್ ಅಲ್ಲಿ ಅದು ಎಷ್ಟು ಪುಸ್ತಕಗಳಿದೆ, ಎಷ್ಟು ಮಾಹಿತಿಗಳಿದೆ ಅಂದ್ರೆ ನಿಮ್ಗೆ ಒಂದು ದಿನದಲ್ಲಿ ಅದನ್ನ ನೋಡಿ ಪೂರೈಸಲು ಸಾಧ್ಯನೇ ಇಲ್ಲ. ಇವರ ಒಂದು ಹಿಸ್ಟ್ರಿ ಅಥವಾ ಚರಿತ್ರೆಯನ್ನು ತಗೊಂಡ್ರೆ ಇವರು ಭಾಗವಹಿಸದೇ ಇರುವಂತಹ ಕಾರ್ಯಕ್ರಮಗಳೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಕಡೆ ಭಾಗವಹಿಸಿದ್ದಾರೆ. ಸೊ ಬಹುಶಃ ಒಂದು ವಯಸ್ಸಿನಲ್ಲಿ ಅವೆಲ್ಲ ನಾಲೆಜ್ಗಳನ್ನ ಒಂದೇ ಕಡೆ ಕ್ರೋಢೀಕರಿಸಿ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಕೊಡಬೇಕು ಅಂತ ನೀವು ಹೊರಟಿದ್ದೀರಾ ಸರ್. ಈಗ 6 ವರ್ಷ ಈ ಒಂದು ಸಂಸ್ಥೆ ಇಲ್ಲಿ ಪೂರೈಸಿದೆ. ನಾನು ಇಲ್ಲಿ ಬಂದಾಗ ನಾನು ಈ ಬೆಂಗಳೂರಲ್ಲಿ ಇದ್ದೀನಿ ಅಂತ ನಂಗೆ ಫೀಲೇ ಆಗಲಿಲ್ಲ ಸರ್. ಎಲ್ಲೋ ಒಂದ್ ಕಡೆ ನಮ್ಮೂರಿನವ್ರು ಯಾರೋ ಒಬ್ರು ಸಿಕ್ಕಿದ್ರು. ಸೊ ನಮ್ಮೂರಿನ ಯಾವುದೋ ಒಂದು ಕಾಲೇಜ್ಗೋ ಸ್ಕೂಲ್ಗೋ ನಾವು ಹೋದ್ವಿ ಅನ್ನೋ ತರ ಅಟ್ಮಾಸ್ಫಿಯರ್ ಇಲ್ಲಿ ಕ್ರಿಯೇಟ್ ಮಾಡಿದಿರ. ನಿಮ್ಮ ಈ ಒಂದು ಸಂಸ್ಥೆ ಹುಟ್ಟಾಕುವ ಹಿಂದಿನ ಕನಸು ಏನಾಗಿತ್ತು ಸರ್? ಯಾಕಂದ್ರೆ ಫೀಸ್ ಸ್ಟ್ರಕ್ಚರ್ ಅಲ್ಲೂ ನಾನು ಕೇಳ್ಪಟ್ಟೆ, ಜಾಸ್ತಿ ಏನು ಫೀಸ್ ಇಲ್ಲ ನಿಮ್ದು, ಎಲ್ಲಾ ಮಕ್ಕಳು ಓದಬೇಕು, ಎಲ್ಲಾ ಮಕ್ಕಳು ಎಜುಕೇಶನ್ ಅನ್ನು ಪಡ್ಕೋಬೇಕು ಅನ್ನುವ ನೆಲೆಯಲ್ಲಿ ಇದುವರೆಗೂ ನಾವಿಲ್ಲಿಗೆ ಬರೋಕ್ಕಿಂತ ಮುಂಚೆ ಇದುವರೆಗೆ ಯಾರೂ ಕೂಡ ಈ ಶಿಕ್ಷಣ ಸಂಸ್ಥೆ ಬಗ್ಗೆ ಒಂದು ಮಾರ್ಕೆಟಿಂಗ್ ವಿಡಿಯೋ ಕೂಡ ಮಾಡಿಲ್ಲ. ಸೊ ನಾವು ನಮ್ಮ ಚಾನಲ್ ಅಲ್ಲಿ ಬಂದು ಓಕೆ ನಿಮ್ಮ ಸಂಸ್ಥೆಯನ್ನ ತೋರಿಸೋಣ ಅಂದ ಮೇಲೆನೆ ನೀವು ಇದನ್ನ ಒಪ್ಕೊಂಡಿರುವಂತದ್ದು. ಸೊ ಯಾವುದೇ ಮಾರ್ಕೆಟಿಂಗ್ ಇಲ್ಲದೆ ಅಥವಾ ಎಲ್ಲೂ ಒಂದು ವಿಡಿಯೋಸ್, ಈಗೆಲ್ಲ ಡಿಜಿಟಲ್ ಯುಗದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಏನೂ ಇಲ್ಲ ಅಂದ್ರೂ ಕೂಡ ಒಂದಿಷ್ಟು ವಿಡಿಯೋಸ್ ಗಳನ್ನ ಬಿಟ್ಟುಕೊಂಡು ಅಡ್ಮಿಷನ್ ಅನ್ನ ಮಾಡಿಸ್ಕೊಂತಿದ್ದಾರೆ. ಅಂಥದ್ರಲ್ಲಿ ಕೇವಲ ಮೌತ್ ಪಬ್ಲಿಸಿಟಿಯಿಂದ ನೀವು ಇಷ್ಟೊಂದು ಹೆಸರನ್ನ ಪಡೆದಿದ್ದೀರಾ. ಪೇಪರ್ಗಳಲ್ಲಿ ಆರ್ಟಿಕಲ್ಗಳು ಬಂದಿದೆ, 1400 ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಅಂತ ಹೇಳಿದ್ರೆ ನನಗೆ ಬಿಲೀವ್ ಮಾಡೋದಕ್ಕೆ ಆಗೋದಿಲ್ಲ ಸರ್. ಇದೆಲ್ಲ ಹೆಂಗ್ ಸಾಧ್ಯ ಆಯ್ತು ಅಂತ? ಈಗ ನಾನು ಸರ್ ಕಟೀಲು, ಮಂಗಳೂರಿನ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 27 ವರ್ಷಗಳ ಕಾಲ ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜಿನ ಪ್ರಾಚಾರ್ಯನಾಗಿ ಕೆಲಸ ಮಾಡಿ ಅಲ್ಲಿ ನಾನು 27 ವರ್ಷಕ್ಕೆ ಪ್ರಿನ್ಸಿಪಾಲ್ ಆದೆ. 30 ವರ್ಷಕ್ಕೆ ಕರ್ನಾಟಕ ರಾಜ್ಯದ ಉಪನ್ಯಾಸಕರಿಗೆ ಮತ್ತು ಪ್ರಾಚಾರ್ಯರಿಗೆ ತರಬೇತಿ ಕೊಡಲಿಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಯ್ಕೆ ಮಾಡಿದ್ರು. ನಾನು 35 ಸಂಘ ಚಟುವಟಿಕೆಗಳನ್ನು ಮಾಡಿದೆ. ಸುಮಾರು 20-25 ಮಕ್ಕಳ ಕವನ ಸಂಕಲನ, ಕಥಾ ಸಂಕಲನ ಮುದ್ರಣ ಮಾಡಿದೆ. ಒಂದು ಆದರ್ಶ ಪ್ರಾಚಾರ್ಯನಾಗಿ ಪ್ರಿನ್ಸಿಪಾಲ್ರನ್ನ ನಮ್ಮ ಕಾಲೇಜಿಗೆ ವಿಸಿಟಿಗೆ ಕಳಿಸಿದ್ರು. ಅಲ್ಲಿ ನೋಡ್ಕೊಂಡು ಹೋಗಿ ಹೇಗೆ ಒಂದು ಫಲಿತಾಂಶವನ್ನ, ಕ್ರೀಡೆಯನ್ನ ಸಾಂಸ್ಕೃತಿಕವಾಗಿ ಕ್ರಿಯಾಶೀಲವಾಗಿ ಭಾಗವಹಿಸಬಹುದಂತ ಆ ಹಿನ್ನೆಲೆಯನ್ನು ಇಟ್ಕೊಂಡು ಬಂದು ಇಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಎಜುಕೇಶನ್ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ JSPU ಮತ್ತು JS ಡಿಗ್ರಿ ಕಾಲೇಜನ್ನು ಪ್ರಾರಂಭ ಮಾಡಿ ನನಗೆ ಉದ್ದೇಶ ಇತ್ತು, ನಾವು ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟು ಆ ಮಕ್ಕಳಿಗೆ, ಪರಿಸರದ ವಿದ್ಯಾರ್ಥಿಗಳಿಗೆ ಅದು ಆರ್ಥಿಕವಾಗಿ ಒಂದು ಆವರೇಜ್ ಕ್ಲಾಸ್ನವ್ರಿಗೆ ಕೂಡ ಒಂದು ಫೀಸ್ ಕೈಗೆಟುಕುವಂತೆ ಮಾಡಿ ಒಳ್ಳೆ ಶಿಕ್ಷಣ ಕೊಟ್ಟಾಗ ನಮಗೆ ಒಂದು ಆತ್ಮತೃಪ್ತಿ ಬರುತ್ತೆ. ನಾನು ಬಹಳ ಕಡಿಮೆ ಫೀಸ್ನಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟಿದೆ. ಈಗ ನಮ್ಮ ಕಾಲೇಜಿನಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಸುಮಾರು 350 ಜನ ವಿದ್ಯಾರ್ಥಿಗಳಿಗೆ ಡಿಸ್ಟಿಂಕ್ಷನ್, ಸುಮಾರು 450 ವಿದ್ಯಾರ್ಥಿಗಳಿದ್ರೆ 350ಕ್ಕೂ ಹೆಚ್ಚು ವಿದ್ಯಾರ್ಥಿ ಸೆಕೆಂಡ್ PUCಯಲ್ಲಿ ಅವರು ಡಿಸ್ಟಿಂಕ್ಷನ್ ಪಡಿತಾರೆ. 25, 30, 35 ರ್ಯಾಂಕ್ಗಳನ್ನು ಪಡಿತಾರೆ. 150ರಿಂದ 200 ವಿದ್ಯಾರ್ಥಿಗಳು PCMB, PCMC, EBAS ಹೀಗೆ ಒಂದಲ್ಲ ಒಂದು ವಿಷಯದಲ್ಲಿ 400 ಮಾರ್ಕ್ ತೆಗಿತಾರೆ ಅಥವಾ 398 ಮಾರ್ಕ್ ತೆಗಿತಾರೆ 400ರಲ್ಲಿ. ಅಂದ್ರೆ 100ರಲ್ಲಿ 100 ತೆಗೆಯೋರು ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಅವ್ರನ್ನೆಲ್ಲ ಅವರ ರಕ್ಷಕರನ್ನ ಕರೆಸಿ ಅವರಿಗೆ ಪ್ರೈಸು, ಮೊಮೆಂಟೋ ಎಲ್ಲ ಕೊಟ್ಟು ಸನ್ಮಾನಿಸುವಾಗ ವೇದಿಕೆ ಮಕ್ಕಳೊಂದಿಗೆ ರಕ್ಷಕ ಬರ್ತಾರೆ. ಅನೇಕ ರಕ್ಷಕ ಹೇಳ್ತಾರೆ, ಸರ್ ನನ್ನ ಮಕ್ಕಳನ್ನು ಇಲ್ಲಿ ಕಳಿಸಿ ಸಾರ್ಥಕ ಆಯ್ತು ಸರ್, ಖುಷಿ ಆಯ್ತು ಸರ್. SSLCಯಲ್ಲಿ ಕಮ್ಮಿ ಮಾರ್ಕ್ಸ್ ಸರ್, ಆದ್ರೆ ಇಲ್ಲಿ 98 ತೆಗ್ದ ಸರ್, 97 ಮಾರ್ಕ್ ತೆಗ್ದ ಸರ್. CETಯಲ್ಲಿ ಒಳ್ಳೆ ರ್ಯಾಂಕಿಂಗ್ ತೆಗ್ದ ಸರ್, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ RVಯಲ್ಲಿ ಸೀಟ್ ಸಿಕ್ತು ಸರ್, ಅಥವಾ ಇನ್ನಿತರ ಕಾಲೇಜಲ್ಲಿ ಸಿಕ್ತು ಸರ್ ಅಂತ ಹೇಳಿ ಸಂತೋಷ ಪಡ್ಕೊಳ್ತಾರೆ. ಅದು ನಮಗೆ ಬಹಳ ಒಂದು ಕಾಲೇಜಿಗೆ ಬಂದ್ರೆ ಸರ್ ಎಲ್ಲ ಅವ್ರವ್ರ ಫೋಟೋಗಳನ್ನ ಇಟ್ಕೊಂಡು ರಾರಾಜಿಸುವವರನ್ನ ನೋಡಿದ್ದೆ. ನಿಮ್ ಚೇಂಬರ್ ಒಳಗಡೆ ಬಂದ್ರೆ ಮಕ್ಕಳ ಫೋಟೋಗಳನ್ನ ಇಟ್ಕೊಂಡಿದ್ದೀರಾ. ಇದೆಲ್ಲ ಏನಿದು? ಮಕ್ಕಳಿಗೆ ಏನ್ ಅಂದ್ರೆ ಸರ್ ಮಕ್ಕಳು ರ್ಯಾಂಕ್
ರ್ಯಾಂಕ್ಗಳನ್ನು ಪಡಿತಾರೆ. ಓಕೆ, SSLC ಅಲ್ಲಿ ರ್ಯಾಂಕ್ ಅನ್ನ ಪಡೆದು ಇಲ್ಲಿ ಸೇರ್ತಾರೆ. ನೋಡಿ ಇಲ್ಲೂ ಮತ್ತು ನಮ್ಮಲ್ಲಿ ಈಗ ನಮ್ಮಲ್ಲಿ ನೋಡಿ ರ್ಯಾಂಕ್ ಅನ್ನ ಪಡೆದವರು ಇದ್ದಾರೆ, ನಮ್ಮಲ್ಲಿ ರ್ಯಾಂಕ್ ಅನ್ನ ಇದ್ದಾರೆ. ಇದು ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಮಕ್ಕಳ ಸಾಧನೆಯನ್ನ ವಿದ್ಯಾಸಂಸ್ಥೆಗಳು ನಾವು ನಿರಂತರವಾಗಿ ಗುರುತಿಸಬೇಕಾಗತ್ತೆ. ಸರ್, ಈಗ ಅಲ್ಲಿ 100ಗೆ 100 ಬಂದಿದೆ. 100ಗೆ 100 ಬರೋ ತರ ಯಾವ ತರ ಎಜುಕೇಶನ್ ಕೊಡ್ತೀರಿ ಸರ್? 100ಗೆ 100 ಬರ್ತಕ್ಕಂಥದ್ದು ನಮ್ಮಲ್ಲಿ 250-300 ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಸ್ಟಡಿ ಸ್ಕಿಲ್ಸ್ ಹೇಳ್ಕೊಡ್ತೀವಿ, ಸ್ಮಾರ್ಟ್ ಸ್ಟಡಿ ಸ್ಕಿಲ್ಸ್. ಈಗ ಎಲ್ಲ ಮಕ್ಕಳಲ್ಲಿ ಬುದ್ಧಿವಂತಿಕೆ ಇದೆ, ಅವ್ರಿಗೆ ಓದುವ ವಿಧಾನವೇ ಗೊತ್ತಿಲ್ಲ. ನಾನು ಓದ್ತಾ ಇದ್ದೀನಿ ಸರ್. See, how long I have studied is not important. How you have studied is more important. Study skills ಹೇಳ್ಕೊಡ್ತೀವಿ, ಮೆಮೊರಿ ಟ್ರೈನಿಂಗ್ ಹೇಳ್ಕೊಡ್ತೀವಿ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತೀವಿ, ಮತ್ತು ಪರೀಕ್ಷಾ ಹೌ ಟು ರೈಟ್ ಪಬ್ಲಿಕ್ ಎಕ್ಸಾಮ್ ಅಂತ ಹೇಳ್ಕೊಡ್ತೀವಿ, ಮತ್ತು ರ್ಯಾಂಕ್ ಸ್ಟೂಡೆಂಟ್ಸ್ಗಳ ಆನ್ಸರ್ ಶೀಟ್ಸ್ ಹಿಂದಿದ್ದನ್ನು ಪ್ರೆಸೆಂಟೇಷನ್ ಹೇಳ್ತೀವಿ, ತೋರಿಸ್ತೀವಿ. ಮತ್ತು ಆ ಮಕ್ಕಳ ಹತ್ರ ಅವರಿಗೆ 98 ತೆಗಿತಾರೆ, ಅವ್ರಿಗೆ 100 ತೆಗೆಯೋದು ಹೇಗೆ ಆ ಟಿಪ್ಸ್ ಕೊಡ್ತೀವಿ, ಮಿಸ್ಸಿಂಗ್ ಲಿಂಕ್ಸ್ ಹೇಳ್ಕೊಡ್ತೀವಿ, ಅವರಿಗೆ ಧೈರ್ಯ ಹೇಳ್ಕೊಡ್ತೀವಿ. Hello everyone, myself Professor Dr. Uma Kiran, Department of Biology. As a lecturer, I'm honored to share what makes our JSPU college unique. It's not just a place to learn. We are a community that empowers dream. From innovative teaching methodologies to a vibrant campus life, we nurture curiosity and creativity. More than teachers, we are mentors who guide our students to excel, innovate, and lead in board as well as in the competitive examinations. Our chairman conducts the orientation programs for the students, which focus on memory training, confidence building, study skills, gateways of knowledge, many more, which plays a key role in the success of their academics. Our college has great infrastructure, facility, and excels in everything. The management of our college makes sure that the students aren't deprived of any infrastructural facilities, be it playground, classrooms, library, or computer labs. Our lecturers make sure that we stick to our morals and good principles. Our college also makes sure to organize guest lectures for the students, which helps in counseling the students and also to embark our journey going forward as responsible citizens and great students. And JSP University excels in all of this and makes sure that it is all done under one roof. ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದೀರಾ ನೀವು, ಕೋ-ಕರಿಕ್ಯುಲರ್ ಇರ್ಬೋದು ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಯೋಗ ಮೆಡಿಟೇಷನ್ ಕೂಡ ನೀವು ಹೇಳ್ಕೊಡ್ತೀರಿ. ಹೌದು, ನಾವು ಯೋಗಾಸನ ಅಥವಾ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಅದೊಂದು ದೊಡ್ಡ ಸಮಾರಂಭವಾಗಿ ಮಾಡ್ತೇವೆ. ಪ್ರತಿ ದಿವಸ ನಾನು 5 ಗಂಟೆಗೆ ವಿದ್ಯಾರ್ಥಿಗಳಿಗೆ ವೇಕಪ್ ಕಾಲ್ ಕೊಡ್ತೇನೆ. ನಾನು ಸುಮಾರು 4,000 ಜನರಿಗೆ ಬೆಳಿಗ್ಗೆ 5 ಗಂಟೆಗೆ ರೀಚ್ ಆಗ್ತೇನೆ. ನಾನು ಅದನ್ನ ಕೇಳ್ಪಟ್ಟಿದ್ದೆ. ಪ್ರತಿ ಒಂದು ಸ್ಟೂಡೆಂಟ್ಗೂ ನೀವು ಪರ್ಸನಲ್ ಮೆಸೇಜ್, ಅದು ಗ್ರೂಪ್ ಇದೆ, ಅದರಲ್ಲಿ ಮೆಸೇಜ್ ಹಾಕ್ತೀವಿ. 5 ಗಂಟೆಗೆ ಮೆಸೇಜ್ ಹಾಕ್ತಿವಿ. ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತೀವಿ, ಒಂದು ಅರ್ಧ ಗಂಟೆ ಆದ್ರೂ ಸ್ವಲ್ಪ ಎಕ್ಸರ್ಸೈಸ್, ಯೋಗಾಸನ ಮಾಡಿ. ಯಾಕೆಂದ್ರೆ ಅವ್ರ ಶರೀರ ಮತ್ತು ಮನಸ್ಸು ಒಂದು ಸೀಮಿತದಲ್ಲಿ ಇಟ್ಕೋಬೇಕಾಗುತ್ತೆ. ಅವರು ಅದನ್ನ ಇಟ್ಕೊಳ್ಳಿಕ್ಕೆ ಅವ್ರಿಗೆ ಯೋಗಾಸನ ಅಭ್ಯಾಸ ಮಾಡಿ, ಇಲ್ಲದೆ ಸ್ವಲ್ಪ ಎಕ್ಸರ್ಸೈಸ್ ಆದ್ರೂ ಮಾಡಿ, ಅದರ್ವೈಸ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ, ನಂತರ ಓದಕ್ಕೆ ಪ್ರಾರಂಭ ಮಾಡಿ. ಇದನ್ನೆಲ್ಲ ಹೇಳ್ತೀವಿ. ಮತ್ತು ಕಾಲೇಜಿನಲ್ಲಿ ಕೂಡ ಯೋಗಾಸನ ಸ್ಪರ್ಧೆಗಳನ್ನು ಮಾಡ್ತೀವಿ ಮತ್ತು ಕಾರ್ಯಕ್ರಮಗಳನ್ನು ಮಾಡಿ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸ್ತಾ ಇದ್ದೀವಿ. ಈ ಯಾವ್ಯಾವ ಕೋರ್ಸ್ಗಳು ಇದೆ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇರ್ಬೋದು ನಮ್ಮ ವೀಕ್ಷಕರಿಗೆ, ಅದನ್ನ ಹೇಳ್ಬೋದಾ ಅಂತ? ಈಗ ನಮ್ಮಲ್ಲಿ PUC ಅಲ್ಲಿ, ಪ್ರೀ ಯೂನಿವರ್ಸಿಟಿಯಲ್ಲಿ ಕಾಮರ್ಸ್ ಇದೆ ಮತ್ತು ಸೈನ್ಸ್ ಇದೆ. ಸೈನ್ಸ್ ನಲ್ಲಿ PCMB ಮತ್ತು PCMC, ಅದ್ರ ಜೊತೆಗೆ CET, ನೀಟ್, JEE, NATA ಮತ್ತು ಕಾಮೆಡ್ಕೆ ಎಕ್ಸಾಮ್ಗಳನ್ನು ಬರೀಲಿಕ್ಕೆ ಮತ್ತು ಅವರು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ, ಅದರಲ್ಲಿ ಹೆಚ್ಚು ಅಂಕಗಳನ್ನು ಪಡಲಿಕ್ಕೆ ಶಾರ್ಟ್ಕಟ್ ಮೆಥಡು, ಟಿಪ್ಸು, ಟ್ರಿಕ್ಸು, ಶಾರ್ಟ್ಕಟ್ ಮೆಥಡು, ಅವರಿಗೆ ವರ್ಕ್ಶೀಟು ಇದನ್ನೆಲ್ಲ ಕೊಟ್ಟು ಅದರಲ್ಲಿ ಕೂಡ ಅವರು ಒಳ್ಳೆ ಮಾರ್ಕ್ ತೆಗಿಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ. ಸಾವಿರಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜಲ್ಲಿ, ಒಳ್ಳೊಳ್ಳೆ ಪ್ರೊಫೆಷನಲ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ. CA ಫೌಂಡೇಶನ್ ಈಗ ಕಾಮರ್ಸ್ನವರಿಗೆ EBAS, BASCS ಅಂತ 3 ಅಲ್ಲಿ ಕಾಮರ್ಸ್ನಲ್ಲಿ 3 ಸ್ಟ್ರೀಮ್ ಇಟ್ಟಿದ್ದೇವೆ. ಅದರಲ್ಲಿ ಅವ್ರು ಯಾವುದನ್ನು ಬೇಕಾದ್ರೂ ತೆಗೆದುಕೊಳ್ಬೋದು. ಅದನ್ನು ತೆಗೆದುಕೊಂಡು ಅದರಲ್ಲಿ ಕೂಡ ಅವರಿಗೆ ಒಳ್ಳೆ ಅಂಕ ಜೊತೆಗೆ CA ಫೌಂಡೇಶನ್ ಮಾಡ್ಕೋಬಹುದು. ಈಗ BComನಲ್ಲಿ ಅದು CMA ಮಾಡ್ಬೋದು, SCCA ಮಾಡ್ಬೋದು. ಅಲ್ಲಿ ಕೂಡ ಅವರಿಗೆ CA ಮಾಡ್ಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದೆ. ಈಗ ನಮ್ಮ ವೀಕ್ಷಕರಿಗೆ ಇಷ್ಟು ದಿನ ಹುಡುಕ್ತಾ ಇದ್ದಿದ್ದಂಥದ್ದು ಸಿಕ್ತು ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ
ಬೆಂಗಳೂರಲ್ಲಿ ನಾವು ನಮ್ಮ ಮಕ್ಕಳಿಗೆ ಓದಿಸ್ಬೇಕು ಅಂತ ಯಾರ್ಯಾರು ಯೋಚನೆಯನ್ನು ಮಾಡ್ತಿದ್ದೀರಾ ಅಂಥವ್ರಿಗೆ ಈ ವಿಡಿಯೋ ದಿ ಬೆಸ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಏನು ತೋರಿಸಿದ್ದೀನಿ ನಾನು ಈ ಕಾಲೇಜನ್ನು, ಇಲ್ಲಿ ಎಲ್ಲವೂ ಕೂಡ ಇದೆ. ನಿಮ್ಮ ಮಗು PUC ಅಥವಾ ಡಿಗ್ರಿ ಓದಬೇಕು ಅಂತ ಇದ್ದರೆ ನೀವು ಈ ಕಾಲೇಜಿಗೆ ಸೇರಿಸಿ ಅಂತ ಹೇಳೋದು ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಕಂಪ್ಯೂಟರ್ ಲ್ಯಾಬ್ ಇರ್ಬೋದು, ಅಥವಾ ಮಕ್ಕಳಿಗೆ ಬೇಕಾಗಿರುವಂಥ ಲ್ಯಾಬ್, ಯಾವುದೇ ವಿಭಾಗದ ಲ್ಯಾಬ್ ಫೆಸಿಲಿಟೀಸ್ ಆಗಿರ್ಬೋದು, ಆಟೋಟೆಕ್ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿರ್ಬೋದು, ಅಥವಾ ಒಂದು ಮಗು ಸ್ಟೇಜನ್ನು ಹತ್ತಿ ತನ್ನನ್ನು ತಾನು ಗುರುತಿಸ್ಕೋಬೇಕು ಅಂತ ಹೇಳಿದ್ರೆ ಬಹುಶಃ ಅಂಥದ್ದಕ್ಕೂ ಕೂಡ JS ಪ್ರಿ ಯೂನಿವರ್ಸಿಟಿ ಕಾಲೇಜ್ ಒಂದು ಅತ್ಯುನ್ನತ ನೆಲೆಯಲ್ಲಿ ಕೆಲಸವನ್ನು ಮಾಡ್ತಿದೆ ಅಂತ ಅನಿಸುತ್ತೆ. ನಾನು ಆಗಲೇ ಹೇಳಿದೆ, ಇದನ್ನು ಯಾವುದೋ ರಾಜಕೀಯ ವ್ಯಕ್ತಿ ಆಗಲಿ ಅಥವಾ ಯಾವುದೋ ಏನೂ ಗೊತ್ತು ಗುರಿ ಇಲ್ಲದೆ ಇರುವಂಥ ವ್ಯಕ್ತಿ ನಿರ್ಮಿಸಿರುವಂಥ ಶಾಲೆ ಅಲ್ಲ. ಇದು ಒಬ್ಬರು ಪ್ರಿನ್ಸಿಪಲ್, ಒಬ್ಬರು ಟೀಚರೇ ಕಟ್ಟಿರುವಂಥ ಶಾಲೆ. ಹಾಗಾಗಿ ಇಲ್ಲಿ ಯಾವ ರೀತಿಯ ಟೀಚರ್ಸ್ ಇರಬೇಕು, ಮಕ್ಕಳಿಗೆ ಯಾವ ರೀತಿ ಎಜುಕೇಷನ್ ಕೊಡಬೇಕು, ಮಕ್ಕಳನ್ನು ಯಾವ ರೀತಿ ಬಿಲ್ಡ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಅವ್ರಿಗೆ ಗೊತ್ತಿರುವಷ್ಟು ಬೇರೆ ಯಾರಿಗೂ ಕೂಡ ಗೊತ್ತಿರೋದು ಸಾಧ್ಯ ಇಲ್ಲ. ಸರಿಸುಮಾರು 35 ವರ್ಷಕ್ಕಿಂತ ಅಧಿಕ ಅನುಭವ, ಅಂದರೆ ಈ ವಿಭಾಗದಲ್ಲಿ ಶಿಕ್ಷಣ ಕ್ಷೇತ್ರದ ಅನುಭವವನ್ನು ಹೊಂದಿರುವ ಜಯರಾಮ್ ಶೆಟ್ಟಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಿಜಕ್ಕೂ ನನಗೆ ಖುಷಿ ಆಯಿತು. ನೋಡಿ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನನ್ನ ಮಗುವನ್ನು ಅಡ್ಮಿಷನ್ ಮಾಡಬೇಕು ಇಲ್ಲಿಗೆ ಅಂತಿದ್ರೆ ಈಗ ಅಡ್ಮಿಷನ್ ಓಪನ್ ಆಗಿದೆ. ನಾನು ಡಿಸ್ಪ್ಲೇಯಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್, ಅಡ್ರೆಸ್ ಎಲ್ಲವೂ ಕೂಡ ಇರುತ್ತೆ. ಬೆಂಗಳೂರಿನ ನಾಗರಬಾವಿ ಸಮೀಪ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರುವಂಥದ್ದು ಈ JS ಪ್ರಿ ಯೂನಿವರ್ಸಿಟಿ ಕಾಲೇಜ್. ಹಾಗಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಯರಾಮ್ ಶೆಟ್ಟಿ ಅವರು ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡೋದಕ್ಕೆ, ನಮಗೆ ಹೆಲ್ಪ್ ಮಾಡಿದ್ದಕ್ಕೆ ನಾನು ಎಲ್ಲ ವೀಕ್ಷಕರ ಪರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ಎಸ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಬಹುಶಃ ಈ ಒಂದು ಅರ್ಧ ಗಂಟೆಯಲ್ಲಿ ಈ ಒಂದು ಸಂಸ್ಥೆಯ ಬಗ್ಗೆ, ಈ ಒಂದು JS ಪ್ರಿ ಯೂನಿವರ್ಸಿಟಿ ಬಗ್ಗೆ ನಾನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವಿಚಾರಗಳಿದೆ, ಅಷ್ಟು ಫೈಲ್ಗಳಿದೆ, ಅಷ್ಟು ರಿಸಲ್ಟ್ಗಳಿದೆ. ಸೊ ನಿಮ್ಮ ಮಗು ಕಡಿಮೆ ಅಂಕ ಪಡೆದ್ರೂ ಪರವಾಗಿಲ್ಲ, ಆತ ಒಳ್ಳೆ ಅಂಕವನ್ನು ತೆಗೆದು ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂದರೆ ಇಲ್ಲಿಗೆ ಸೇರಿಸ್ಬೋದು. ಇಲ್ಲ, ನನ್ನ ಮಗು ಈಗಾಗಲೇ ರ್ಯಾಂಕಲ್ಲಿದೆ, ಇನ್ನೂ ಚೆನ್ನಾಗಿ ಓದಬೇಕು ಅಂದರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ನನ್ನ ಮಗುವಿಗೆ ಎಲ್ಲ ವಿಭಾಗದ ಜೀವನನೂ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಒಂದು ಕಡಿಮೆ ಫೀಸ್ ಸ್ಟ್ರಕ್ಚರ್ ಓದಿಸ್ಬೇಕು ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಯಾವುದಿಲ್ಲ ಹೇಳಿ, ಇವೆಲ್ಲವೂ ಕೂಡ ಬೆಂಗಳೂರಿನಲ್ಲೇ ಇರುವಂಥದ್ದು. ನಾವು ನಮ್ಮೂರನ್ನು ಬಿಟ್ಟು ಬೇರೆ ಎಲ್ಲೋ ಮಕ್ಕಳನ್ನು ಓದಿಸ್ಬೇಕು, ನಮ್ಮ ಇರುವಿಕೆ ಇಲ್ಲದೆ ಮಕ್ಕಳು ಓದಬೇಕು ಅಂತ ಏನು ನಿರ್ಧಾರವನ್ನು ತಗೊತಾ ಇದ್ದೀವಿ, ಅದನ್ನು ಬಿಟ್ಟು ನಿಮ್ಮ ಜೊತೆಗೆ ಇದ್ದು ಮಕ್ಕಳನ್ನು ಓದಿಸೋದಕ್ಕೆ JS ಪ್ರಿ ಯೂನಿವರ್ಸಿಟಿ ಕಾಲೇಜ್ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.